ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಿಯ ದೇವಜನರೇ, ನಿಮ್ಮೆಲ್ಲರೂ ಕೂಡ ಹೃದಯಪೂರ್ವಕವಾದಂಥ ವಂದನೆಗಳು. ಒಂದು ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ಇಬ್ರಿಯ ಬರೆದ ಪತ್ರಿಕೆ 11ನೇ ಅಧ್ಯಾಯ ಅದರಲ್ಲಿ 6ನೇ ವಚನದಲ್ಲಿ ನಾವು ನೋಡುವಾಗ, ಆದರೆ ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರಿದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯಕ. ಪ್ರಿಯರೇ, ದೇವರನ್ನು ಮೆಚ್ಚಿಸಬೇಕಂದ್ರೆ ನಾವು ಬೆಳ್ಳಿ ಬಂಗಾರ, ಕುರಿ ಕೋಳಿ ಮೇಕೆ ಹಣ್ಣು ಹಂಪಲು ಕೊಡಬೇಕಾಗಿಲ್ಲ. ದೇವರಿಗೆ ಬೇಕಾಗಿರೋದು ನಂಬಿಕೆ. ಸ್ವಾಮಿ ಹೇಳ್ತಾರೆ, ಸಾಸಿವೆ ಕಾಲಷ್ಟು ನಂಬಿಕೆ ಆತನ ಮೇಲೆ ಇಟ್ಟರೆ ಬೆಟ್ಟ ಹೋಗಿ ಸಮುದ್ರದಲ್ಲಿ ಬೀಳು ಅಂದರೆ ಬೀಳುತ್ತಾವಂತೆ. ಪ್ರೇರೆ, ಯೇಸು ಸ್ವಾಮಿ ಮೇಲೆ ಸಾಸಿವೆ ಕಾಲಷ್ಟು ನಂಬಿಕೆ ನಾವು ಇಡುವಾಗ ಬೆಟ್ಟದಂಥ ಸಮಸ್ಯೆಗಳು, ಕಷ್ಟಗಳು, ಬಾಧೆಗಳು, ಹಿಂಸೆ, ವೇದನೆ ಇವೆಲ್ಲವನ್ನು ಕೂಡ ದೇವರು ತೆಗೆದು ಹಾಕುವಂಥ ದೇವರಾಗಿದ್ದಾರೆ. ನೋಡಿ, ಬೈಬಲಲ್ಲಿ ಒಬ್ಬ ಸ್ತ್ರೀ ಇದ್ದಾಳೆ. 12 ವರ್ಷಗಳಿಂದ ರಕ್ತಸ್ರಾವ ರೋಗದಿಂದ ಒಬ್ಬ ಸ್ತ್ರೀ ಬಳಲ್ತಾ ಇದ್ರು. ಆಕೆ ಎಷ್ಟು ಹಾಸ್ಪಿಟಲ್ ತೋರಿಸಿದ್ರು, ಎಷ್ಟು ಡಾಕ್ಟ್ರು ತೋರಿಸಿದ್ರು, ತನಗಿದ್ದಂಥ ಎಲ್ಲವನ್ನು ಮಾಡಿದ್ರೂ ಕೂಡ ಆಕೆ ಕಾಯಿಲೆ ಹೆಚ್ಚಾಗಿದೆ ಹೊರತು ಬ್ಲೀಡಿಂಗ್ ಕಾಯಿಲೆ ಸ್ವಲ್ಪನೂ ಕಡಿಮೆ ಆಗಲಿಲ್ಲ. ಆದರೆ ಪ್ರಿಯರೇ, ಕೊನೆಗೆ ಯಾರೋ ಹೇಳಿದ್ರು ಯೇಸು ಸ್ವಾಮಿ ಆ ಊರಿಗೆ ಬಂದಿದ್ದಾರೆ ಅಂತೇಳಿ. ಆಗ ಯೇಸು ಸ್ವಾಮಿ ಆ ಊರಿಗೆ ಬಂದಿದ್ದಾರೆ ಅಂತೇಳಿ ಗೊತ್ತಾದಾಗ ಆಕೆ ಅನ್ಕೊಂಡಂತೆ ಮನಸ್ಸಲ್ಲಿ, ಇಗೋ ನಾನು ಓಡಿ ಹೋಗಿ ಯೇಸು ಸ್ವಾಮಿಯ ಆ ಅಂಗಿಯನ್ನು ಮುಟ್ಕೊಂಡ್ರೆ, ಆತನ ವಸ್ತ್ರವನ್ನು ಮುಟ್ಕೊಂಡ್ರೆ ಸಾಕು, ನನಗಿರೋ ಕಾಯಿಲೆ ಎಲ್ಲ ಹೋಗುತ್ತೆ ಅನ್ಕೊಂಡಂತೆ. ಪ್ರಿಯರೇ, ಹಾಗೆ ಆಕೆ ಮನೆಯಿಂದ ಎದ್ದು ಹೊರಟು ಹೋಗಿ ಯೇಸು ಸ್ವಾಮಿಯ ಅಂಗಿಯನ್ನು ಮುಟ್ಕೊಂಡ್ಲು. ಯೇಸು ಸ್ವಾಮಿ ಹತ್ರ ಹೋದಾಗ ಯೇಸು ಸ್ವಾಮಿ ಸುತ್ತಲೂ 1000 ಜನ ಬಂದಿದ್ದಾರೆ. ಯಾಕೆಂದರೆ ಆತನು ನರಮನುಷ್ಯದಲ್ಲಿ ಬಂದಿರುವಂಥ ದೇವರೆಂಬುದಾಗಿ. ಆತನ ಕೈ ಚಾಚಿದ್ರೆ ಕುರುಡರಿಗೆ ಕಣ್ಣು ಬಾಡ್ತಾ ಇದೆ, ಆತನ ನೆರಳು ಸೋಕಿದ್ರೆ ಕುಷ್ಠರೋಗಿಗಳು ವಾಸಿ ಆಗ್ತಾ ಇದ್ದಾರೆ, ಬರೀ ಮಾತಿನಿಂದ ಸತ್ತವನ್ನು ಎಬ್ಬಿಸ್ತಾ ಇದ್ದಾನೆ. ಪ್ರಿಯರೇ, ಇದನ್ನು ಕೇಳಿದಂಥ ಈಕೆ ಓಡಿ ಹೋಗಿ ಯೇಸು ಸ್ವಾಮಿಯ ವಸ್ತ್ರವನ್ನು ಮುಟ್ಕೊಂಡಿದ್ದ ತಕ್ಷಣವೇ ಆಕೆಯಲ್ಲಿದ್ದಂಥ ಕಾಯಿಲೆಯೆಲ್ಲ ಹೊರಟೋಯ್ತು. ಆಗ ಪ್ರಿಯರೇ, ಯೇಸು ನಿನ್ನ ಜೀವನದಲ್ಲಿ ಯಾವ ಕಷ್ಟದಲ್ಲಿ, ಯಾವ ಬಾಧೆಗಳಲ್ಲಿ, ಯಾವ ಸಮಸ್ಯೆಗಳಲ್ಲಿ ನೀನು ಸಿಗಾಕೊಂಡಿದೀಯಾ, ಯೇಸು ಸ್ವಾಮಿ ಬಳಿಗೆ ಬಾ. ಆತನಲ್ಲಿ ನಂಬಿಕೆ ಇಡು. ಆತನಿಂದ ಎಲ್ಲ ಕಷ್ಟಗಳಿಂದ, ಕಣ್ಣೀರಿಂದ, ಬಾಧೆ, ವೇದನೆಗಳಿಂದ ಬಿಡುಗಡೆ ಮಾಡಿ ನಿನಗೆ ಸ್ವಸ್ಥತೆಯನ್ನು ಕೊಡುವಂಥ ದೇವರಾಗಿದ್ದಾರೆ. ಆದ್ದರಿಂದ ನಂಬು, ದೇವರ ಮಹಿಮೆಯನ್ನು ಕಾಣ್ತೀಯಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.